ಫ್ರೆಂಡ್ಸ್, ಈ ಬಾರಿ ಸೀಸನ್ 12ರಲ್ಲಿ 2 ಫಿನಾಲೆ ಇರಲಿದೆ ಎಂದು ಬಿಗ್ ಬಾಸ್ ನಿರೂಪಕ ಸುದೀಪ್ ರವರು ಹೇಳಿದ್ದರು. ಮೊದಲ ಫಿನಾಲೆ ಇದೇ ಶನಿವಾರ ಮತ್ತು ಭಾನುವಾರ ನಡೆಯಲಿದೆ. ಅದಕ್ಕೂ ಮೊದಲೇ ಬಿಗ್ ಬಾಸ್ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ನೀಡಿದ್ದಾರೆ. ಅಶ್ವಿನಿ ಗೌಡ, ಸ್ಪಂದನ, ಸೋಮಣ್ಣ, ಕಾಕ್ರೋಚ್ ಸುದೀಪ್, ಮಾಳು ನಿಪ್ನಾಳ್ ಮತ್ತು ರಾಶಿಕಾ ಫೈನಲಿಸ್ಟ್ ಆಗಿದ್ದಾರೆ. ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಇನ್ನುಳಿದ ಸ್ಪರ್ಧಿಗಳೆಲ್ಲರೂ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಟಾಸ್ಕ್ ಆಡಿ ನೆಮ್ಮದಿಯಾಗಿ ಮಲಗಿದ್ದ ಎಲ್ಲ ಸ್ಪರ್ಧಿಗಳನ್ನ ಮುಖ್ಯ ದ್ವಾರ ಬಳಿಯಲ್ಲಿ ನಿಲ್ಲುವಂತೆ ಸೂಚನೆಯನ್ನ ನೀಡಿದ್ದಾರೆ. ಸ್ಪರ್ಧಿಗಳ ಮುಂದೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳ ಫೋಟೋ ಉಳ್ಳ ಸ್ಟ್ಯಾಂಡ್ ಅನ್ನು ನಿಲ್ಲಿಸಲಾಗಿದೆ. ಯಾರು ಮನೆಯಿಂದ ಹೊರಗೆ ಹೋಗಬೇಕೆಂದು ಹೆಸರು ಹೇಳಿ ಅವರ ಸ್ಟ್ಯಾಂಡ್ ಅನ್ನ ಒಂದು ಸ್ಟೆಪ್ ಮುಂದಕ್ಕೆ ಎತ್ತಿರಬೇಕು. ಯಾರ ಫೋಟೋ ಉಳ್ಳ ಸ್ಟ್ಯಾಂಡ್ ಮುಖ್ಯ ದ್ವಾರದ ಸಮೀಪದಲ್ಲಿರುತ್ತೋ ಅವರು ಮನೆಯಿಂದ ಹೊರಗೆ ಹೋಗುತ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಸ್ಪಂದನ ಹೆಸರನ್ನ ಹೇಳಿದ್ರೆ, ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಇಬ್ಬರು ಜಾನ್ವಿ ಹೆಸರನ್ನ ಹೇಳಿ ಸ್ಟ್ಯಾಂಡ್ ಅನ್ನ ಮುಂದಕ್ಕೆ ಎತ್ತಿಟ್ಟಿದ್ದಾರೆ. ಸತೀಶ್ ಅವರು ಮಂಜು ಭಾಷಿಣಿ, ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಸ್ಟ್ಯಾಂಡ್ ಅನ್ನ ಮುಂದೇರಿಸಿದ್ದಾರೆ. ಇನ್ನುಳಿದ ಸ್ಪರ್ಧಿಗಳು ಯಾರ ಹೆಸರನ್ನ ಸೂಚಿಸಿದ್ದಾರೆ ಎಂಬುದನ್ನ ಪ್ರೋಮೋದಲ್ಲಿ ತೋರಿಸುತ್ತಿಲ್ಲ. ಮನೆಯಿಂದ ಯಾರು ಹೊರ ಬಂದಿದ್ದಾರೆ, ಕೆಲವರು ಸತೀಶ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎಂದು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಈ ಬಿಗ್ ಬಾಸ್ ನಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಮನೆಯಿಂದ ಯಾರು ಹೊರ ಬಂದಿದ್ದಾರೆ ಎಂದು ತಿಳಿಯಲು ಇಂದಿನ ಸಂಚಿಕೆಯನ್ನ ವೀಕ್ಷಿಸಬೇಕಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಈ ಮನೆಯಿಂದ ಈಗ ಯಾರು ಹೊರ ಬರಲಿದ್ದಾರೆ ಎಂಬುವ ನಿಮಗೆ ಐಡಿಯಾ ಏನಾದರೂ ಇದ್ರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಓಕೆ, ಇದೇ ರೀತಿ ಇನ್ನಷ್ಟು ಬಿಗ್ ಬಾಸ್ನ ರಿವ್ಯೂಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.